ಚುನಾವಣೆಯಲ್ಲಿ ಹಾ ಯಾರು ಒಬ್ರು ಸೋತ್ರೆ ಅವ್ರದ್ದು ಆಟ್ರಿಕ್ ಸೋಲಾಗತ್ತೆ. ಹೌದು. ಈಗ ಒಂದು ವೇಳೆ ಹೆಂಗೆ ಬರ್ತೀನಿ, ಈಗ ಸೋತ್ರೆ ಯೋಗೇಶ್ವರ್ ಅವ್ರ ಮುಂದಿನ ರಾಜಕಾರಣ ಏನು? ಅಲ್ಲ, ಈಗ ಅವ್ರಿಗೆ ಕಾಂಗ್ರೆಸ್ ಆಡಳಿತಾರೂಢ ಪಕ್ಷ. ಹ್ಮ್ ಈಗ ನಿಖಿಲ್ ಕುಮಾರಸ್ವಾಮಿ ಒಂದೊಮ್ಮೆ ಗೆದ್ರೆ ಆ ಗೆಲುವನ್ನ ಅಷ್ಟು ಸುಲಭವಾಗಿ ಕಾಂಗ್ರೆಸ್ ಕೂಡ ಅರಗಿಸ್ಕೊಳ್ಳೋದಿಲ್ಲ. ವಿಶೇಷವಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆದಿಯಾಗಿ ಯಾರು ಕೂಡ ಅರಗಿಸ್ಕೊಳ್ಳೋದಿಲ್ಲ ಅದನ್ನ. ಸೊ ಅದಕ್ಕೆ ಕೌಂಟರ್ ಮಾಡ್ಬೇಕು ಅಂತ ಹೇಳಿ ಯೋಗೇಶ್ವರ್ ಒಂದ್ ಪರ್ಯಾಯ ಹುದ್ದೆ ಸೃಷ್ಟಿಸಬಹುದು. ಮತ್ತೆ ಇವರಿಂದೇ ತೆರವಾಗಿರೋ ವಿಧಾನ ಪರಿಷತ್ ಸದಸ್ಯತ್ವನ ಇವರಿಗೆ ಕೊಡ್ಬೋದು. ಅಥವಾ ಯಾವ್ದಾರು ಕ್ಯಾಬಿನೆಟ್ ದರ್ಜೆ ನಿಗಮ ಮಂಡಳಿ ಸ್ಥಾನಮಾನ ಕಲ್ಪಿಸಿ ಒಂದ್ ಸಮಾಧಾನ ಮೂಡಿಸಬಹುದು ಅವರಲ್ಲಿ. ಯಾಕೆ ಅಂದ್ರೆ ಜೆಡಿಎಸ್ ನ ನಾಗಾಲೋಟಕ್ಕೆ ಕಡಿವಾಣ ಹಾಕ್ಬೇಕು ಅಂತಂದಾಗ ಸಹಜವಾಗಿ ಕಾಂಗ್ರೆಸ್ನವರು ಯೋಗೇಶ್ವರ್ ಶಕ್ತಿ ತುಂಬಲೇಬೇಕಾಗತ್ತೆ. ಅದು ಯೋಗೇಶ್ವರ್ಗೂ ಅನಿವಾರ್ಯ, ಕಾಂಗ್ರೆಸ್ಗೂ ಅನಿವಾರ್ಯ ಆಗುತ್ತೆ. ಸೊ ಆ ಒಂದು ಅಗ್ರಿಮೆಂಟ್ ಇದ್ರೂ ಇರ್ಬೋದೇನೋ ಅಲ್ಲಿ. ಸೊ ಅಂದ್ರೆ ಯೋಗೇಶ್ವರ್ ಸೋತರು ಕಾಂಗ್ರೆಸ್ ಅವರು ಅವ್ರನ್ನ ಕೈ ಬಿಡಲ್ಲ, ಸದ್ಯಕ್ಕೆ ಕೈ ಬಿಡಲ್ಲ. ಸೋತರೆ ನಿಖಿಲ್ ಅವ್ರ ಗೆದ್ರೆ ಅವ್ರಿಗೆ ರಾಜಕಾರಣವಾಗಿ ಏನು ಅವಕಾಶ ಆಗ್ಬೇಕು, ಆ ಕೆಲಸ ಆಗ್ತಾ ಇರ್ತದೆ. ಹೌದು. ನಿಖಿಲ್ ಅವ್ರು ಸೋತ್ರೇನು ಅಂತ? ಅಲ್ಲ, ನಿಖಿಲ್ ಅವ್ರು ಸೋತ್ರೆ ನಿಖಿಲ್ ಅವ್ರಿಗೆ ನೋಡಿ, ದೇವೇಗೌಡರ ಕುಟುಂಬದಲ್ಲಿ ನಿಖಿಲ್ ನ ಶತಾಯಗತೆಯ ನೇರ ರಾಜಕಾರಣದಿಂದನೇ ಅವ್ರನ್ನ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯ ರಾಜಕೀಯ ಚುನಾವಣಾ ವ್ಯವಸ್ಥೆಯಿಂದನೇ ಅವ್ರನ್ನ ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ಅವರು ಹೊರಟಿದ್ದಾರೆ. ಅವರು ಮನ್ಸು ಮಾಡಿದ್ರೆ ಒಂದು ವಿಧಾನ ಪರಿಷತ್ ರಾಜ್ಯಸಭೆ ಕೊಡೋದೇನ್ ದೊಡ್ಡದಾಗಿಲ್ಲ, ರಾಜ್ಯಸಭೆ ಸ್ಥಾನಮಾನನೇ ಕೊಟ್ಬಿಡ್ಬೋದಾಗಿತ್ತೇನೋ. ಯಾಕೆಂದ್ರೆ NDA ಮೈತ್ರಿನಲ್ಲಿ ಇದಾರೆ, ಮುಂದೊಂದು ಯಾವ್ದಾರ ಖಾಲಿ ಆದ್ರೆ ಅದನ್ನೇ ಕೊಡಬಹುದಾಗಿತ್ತೇನೋ. ಆದ್ರೆ ಅವರು ಒಂದು ಎಂಟ್ರಿ ನೇರ ಚುನಾವಣೆಯಿಂದನೇ ಅವ್ರಿಗೊಂದು ಅವಕಾಶ ಕಲ್ಪಿಸಬೇಕು ಅಂತ ಹೇಳಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಆ ಉದ್ದೇಶದಿಂದನೇ ಅವರು ಅನಿವಾರ್ಯ ಸಂದರ್ಭದಲ್ಲಿ ಜನಪಂಡದಿಂದ ಒಲ್ಲದ ಮನಸ್ಸಿನಿಂದ ನಿಖಿಲ್ ಸ್ಪರ್ಧೆಗೆ ಇಳಿದಿರೋದು. ಇದು ನಿಖಿಲ್ ಬಯಸಿ ಕೊಟ್ಟಿದಂತ ಸ್ಪರ್ಧೆ ಅಲ್ಲ. ಬಹುಶಃ ರಾಜಕೀಯವಾಗಿ ಬಹಳ ಹತ್ರದಿಂದ ಗಮನಿಸಿದ್ರೆ ನಿಖಿಲ್ ನಾನು ಚುನಾವಣೆಗೆ ನಿಲ್ಬೇಕು, ನನಗೆ ಬಿ ಫಾರಂ ಕೊಡಿ ಅಂತ ಕೇಳಿರ್ಲಿಲ್ಲ. ಸೊ ಎರಡೂ ಏನು NDA ಮೈತ್ರಿಕೂಟದ ಎರಡೂ ಪಕ್ಷಗಳಿದೆ, ಎರಡೂ ಪಕ್ಷದ ಒತ್ತಡಕ್ಕೆ ಮಾಡಿದ ನಿಖಿಲ್ ಸ್ಪರ್ಧೆಗೆ ಬಂದಿರೋದು. ಸೊ ಹಂಗಾಗಿ ಒಂದೊಮ್ಮೆ ಸೋತರು ನಿಖಿಲ್ಗೆ ಇದೊಂದು ಸವಾಲಿನ ಚುನಾವಣೆ ಆಗಿತ್ತು, ಅವ್ರು ಬಯಸದೇ ಬಂದಂತ ಸ್ಪರ್ಧೆ ಇದು. ಸೊ ಹಾಗಾಗಿ ಇದನ್ನೊಂದು ಚಾಲೆಂಜಿಂಗ್ ಆಗಿ ತಗೊಂಡು ಅವರು ಮತ್ತೆ ಅವರು ಪಕ್ಷ ಸಂಘಟನೆಲ್ಲ ಮತ್ತೆ ಜನರ ಕಷ್ಟ ಸುಖಗಳಿಗೆ ಈಗ ಅವ್ರಿಗೆ ಆಪ್ಷನ್ ಅವ್ರಿಗೂ ಇದೆ. ಅವ್ರ ಭವಿಷ್ಯದಲ್ಲಿ ರಾಮನಗರನೂ ಇದೆ, ಚನ್ನಪಟ್ಟಣನೂ ಇದೆ, ಮತ್ತು ಮುಂದುವರೆದಂಗೆ ನಿಮ್ಗೂ ಉಳಿದಂತ ರಾಜಕೀಯ ನಿಮಗೂ ಗೊತ್ತೇ ಇದೆ. ಆದ್ರೆ ನಿಖಿಲ್ ಯಾವ ಕಾರಣಕ್ಕೂ ಅವರು ಏನು ಎದುರಿ ಮತ್ತೆ ಈ ಚುನಾವಣೆ ಸೋಲಿನಿಂದ ಮನೆಗೆ ಹೋಗೋ ಅಗತ್ಯ ಏನು ಕೂಡ ಇಲ್ಲ. ಯಾಕೆಂದ್ರೆ ಒಂದು ಪಕ್ಷ ಚುಕ್ಕಾಣಿನೇ ಬಯಸಿದ್ರೆ ಅವ್ರ ಕೈಗೆ ಹೋಗುವಂತ ಸನ್ನಿವೇಶ ಈಗ ಎದುರಾಗದಲ್ಲಿ. ಅವ್ರು ಏನಾದ್ರು ಬಯಸ್ತೀನಿ, ನಾನು ಸಿದ್ಧ ಇದ್ದೀನಿ ಅಂದ್ರೆ ಇಷ್ಟರಲ್ಲಾಗ್ಲೇ ಪಕ್ಷದ ಚುಕ್ಕಾಣಿನೇ ಅವ್ರ ಕೈ ತಗೋಬೋದಾಗಿತ್ತು. ಹಂಗಾಗಿ ಸೋಲು ಗೆಲುವು ಏನೇ ಆದ್ರೂನು ಇಬ್ರು ಬಹುಶಃ ಯಾರಿಗೂ ದೊಡ್ಡ ಲಾಭ ಅಲ್ಲ, ಯಾರಿಗೂ ದೊಡ್ಡ ನಷ್ಟ ಅಲ್ಲ. ಪರ್ಯಾಯ ವ್ಯವಸ್ಥೆಗಳು ಅವ್ರಿಗಿಬ್ರಿಗೂ ಇದ್ದೇ ಇದೆ. ಅವರು ಪಕ್ಷ ಸಂಘಟನೆಗೆ ಹೋಯ್ತಾರೆ, ಇವರು ಪರ್ಯಾಯ ಅಧಿಕಾರಕ್ಕೆ ಯಾವ್ದಾದ್ರು ತಗೋಬಹುದು ಇವರು ಯೋಗೇಶ್ವರ್. ಇಷ್ಟರಲ್ಲಿ ಗೆದ್ರೆ ಯಾರು ಗೆದ್ರೆ ಏನಾಗ್ಬೋದು ಅನ್ನೋದಕ್ಕೆ. ಯಾಕಂದ್ರೆ ಸಹಜವಾಗಿ ಹಿಂದೆ ನೀವು ಒಂದ್ ನೋಡಿರ್ಬೋದು, ನಾನು ಗಮನಿಸಿದಂಗೆ 1999 ಚುನಾವಣೆಯಲ್ಲಿ ನಿಮ್ಮ ಮದ್ದೂರಿನಲ್ಲೇ ಒಂದು ವಿಧಾನ ಪರಿಷತ್ ಸದಸ್ಯತ್ವಕ್ಕೆ ಸೇಮ್ ನಾಮಿನೇಟೆಡ್ MLC-ನೇ ಅವನು ರಾಜೀನಾಮೆ ಕೊಟ್ರು. ಅವರು ಸ್ಪರ್ಧೆ ಮಾಡಿರ್ಲಿಲ್ಲ ಅವತ್ತು. ಆದ್ರೆ ಉಳಿದಂತ ಅವಧಿಗೆ ಅವ್ರನ್ನೇ ಸಿದ್ದರಾಜು ಅವ್ರನ್ನೇ ಮತ್ತೆ MLC ಮಾಡಿದ್ರು ಅದೇ ಅವಧಿಗೆ. ಹಂಗಾಗಿ ಇಲ್ಲೂ ಅಂತದೊಂದು ಸಾಧ್ಯತೆ, ಅಕಸ್ಮಾತ್ ವ್ಯತಿರಿಕ್ತವಾದ ಫಲಿತಾಂಶ ಕಾಂಗ್ರೆಸ್ ಬಂದಂತ ಸಂದರ್ಭದಲ್ಲಿ ಉಳಿಕೆ ಅವಧಿನ ಈಗ ಏನೋ ತಕ್ಷಣಕ್ಕೆ ಏನಾದ್ರು ಕೊಡ್ಬೇಕು ಅಂತಂದಾಗ ಮತ್ತೆ JDS ಸ್ಪೀಡ್ ನ ಕಂಟ್ರೋಲ್ ಮಾಡ್ಬೇಕು ಅಂತಂದಾಗ ಯೋಗೇಶ್ವರ್ ಅವ್ರಿಗೆ ಕೊಡ್ಬೋದೇನೋ. ಅಂದ್ರೆ ಯೋಗೇಶ್ವರ್ ಸೋತ್ರೆ MLC ಆಗಕ್ಕೆ ಅವಕಾಶಗಳಿದೆ ಕಾಂಗ್ರೆಸ್ ಅಲ್ಲಿ. ಅವ್ರನ್ನ ಈ ದೇವೇಗೌಡರ ಫ್ಯಾಮಿಲಿ ವಿರುದ್ಧ ಒಬ್ಬ ಅಸ್ತ್ರವಾಗಿ ಬಳಸ್ಕೋತಾರೆ ಕಾಂಗ್ರೆಸ್ನವರು ಅಂತ ಹೇಳ್ತೀರಿ? ಖಂಡಿತ ಖಂಡಿತ ಖಂಡಿತ. ಅವ್ರನ್ನ ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ಈ ಹಂತದಲ್ಲಿ ಅವರ JDS ನ ಸೆಲೆಬ್ರೇಷನ್ ನಡುವೆನೆ ಅವ್ರಿಗೂ ಕೂಡ ಒಂದು ಪರ್ಯಾಯ ಅವಕಾಶನ ಕಲ್ಪಿಸಬಹುದೇನೋ. ಈಗ ಅಂತಿಮವಾಗಿ ಒಂದು ಅಂದ್ರೆ ಇಬ್ರು ಸೋತ್ರು ಅವಕಾಶಗಳಿದೆ, ಗೆದ್ರೆ ಲೆಕ್ಕಾಚಾರ ಬೇರೆ ಹೇಳಿದ್ರಿ. ಬಟ್ ಈ ಚುನಾವಣೆಯ 200-250 ಕೋಟಿ ಚುನಾವಣೆ ಒಬ್ಬ ಮತದಾರನಿಗೆ
ಕನಿಷ್ಠ ಒಂದು 9-10 ಸಾವಿರ ಹಣ ತಲುಪಿದಂತ ಚುನಾವಣೆ. ಈ ಚುನಾವಣೆ ಬಗ್ಗೆ ಒಬ್ಬ ಸಾಮಾನ್ಯ ನಾಗರಿಕನಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಅಲ್ಲ, ಇವತ್ತಿನ ಚುನಾವಣಾ ವ್ಯವಸ್ಥೆ ಹಿಂಗೋದಾಗ ಪ್ರಜಾಪ್ರಭುತ್ವದಲ್ಲಿ ಇಷ್ಟು ದೊಡ್ಡ ಮಟ್ಟದ ಖರ್ಚು ವೆಚ್ಚಗಳಲ್ಲಿ ನೋಡಿದ್ರೆ ಯಾರಾದ್ರೂ ನಿಜವಾದ ಹೋರಾಟಗಾರರು, ಸಾಮಾನ್ಯ ಕಾರ್ಯಕರ್ತರು, ಯಾಕೆಂದ್ರೆ ಹಿಂದೆ ಚನ್ನಪಟ್ಟಣದಲ್ಲಿ ಜನ, ನಾನು ಕೂಡ ಹತ್ರದಿಂದ ಗಮನಿಸ್ದಂಗೆ ಡಿ.ಟಿ. ರಾಮು ಅವ್ರಿಗಿರ್ಬೋದು, ವರದೇಗೌಡ್ರಿಗಿರ್ಬೋದು, ಇವನ್ ನನಗೆ ಕೇಳ್ಪಟ್ಟದ್ದು ಬಿಜಲಿಂಗೇಗೌಡ್ರಿಗಿರ್ಬೋದು, ಅವರಿಗೆಲ್ಲ ಜನನೇ ದುಡ್ಡು ಕೊಟ್ಟು ಓಟ್ ಕೊಡ್ತಿದ್ರಂತೆ. ಆ ಸಂದರ್ಭಗಳಲ್ಲಿ ಜನ ದುಡ್ಡು ಕೊಟ್ಟದ್ದೇ ಉಳಿದಿದ್ದು ನಿದರ್ಶನಗಳು ಸಾಕಷ್ಟವೆ. ಜನ ಏನೋ ಹೋದಾಗ ಎಲೆಯರ್ಕೆ ಮೇಲೆ ಅವತ್ತಿನ ಕಾಲಕ್ಕೆ 5, 10, 20, 100 ಹೀಗೆ ದುಡ್ಡಿಟ್ಟು ಕೊಡ್ತಿದ್ರಲ್ಲ, ಆ ದುಡ್ಡುಗಳೇ ಅಭ್ಯರ್ಥಿಗಳಿಗೆ ಉಳ್ಕೊಂಡದ್ ನಿದರ್ಶನ ಇದೆ. ಆದ್ರೆ ಅಂತ ಒಂದು ಪ್ರಜ್ಞಾವಂತಿಕೆಗೆ ಹೆಸರಾದಂತ ಕ್ಷೇತ್ರದಲ್ಲಿ ಇಷ್ಟೊಂದು ದುಡ್ಡಿನ ಒಳೆ, ಅದು ಇದೆಲ್ಲ ಸಹಜ. ಯಾಕೆಂದ್ರೆ ಒಬ್ರು ಮಾಡಿದಾಗ ಇನ್ನೊಬ್ರು ಮಾಡ್ಲೇಬೇಕಾಗತ್ತೆ. ಇಲ್ಲಿ ತಪ್ಪು ಯಾರ್ದು ಸರಿ ಯಾವ್ದು ಅಂತ ಅನ್ನಕ್ಕಾಗಲ್ಲ. ಆಮೇಲೆ ಇತ್ತೀಚೆಗೆ ಹಣನೂ ಕೂಡ ನಿರ್ಣಾಯಕ ಪಾತ್ರ ವಹಿಸೋ ಮಟ್ಟಕ್ಕೆ ಬಂದ್ಬಿಡ್ತಲ್ಲ ಚುನಾವಣೆಗಳಲ್ಲಿ ಅನ್ನೋದು ನಿಜಕ್ಕೂ ಆತಂಕಕಾರಿ ಸಂಗತಿ. ಇನ್ನು ಮುಂದೆ ಜನ ನೀವು ನಿಮ್ ಮನೆ ಬಾಗ್ಲಿಗೆ ಬಂದು ನಿಮ್ಗೊಂದ್ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡ್ತೀನಿ ಅಂದ್ರು ನೀವು ಬಹುಶಃ ಒಪ್ಪಲ್ಲ ಅನ್ಸುತ್ತೆ. ಸಾಕು ರಾಜಕಾರಣ ಅನ್ನಂಗಾಗತ್ತೆ. ಅಲ್ಲ, ನಾನು ಇನ್ ಜನರಲ್ ಆಗಿ ಹೇಳಿದ್ದು, ಚನ್ನಪಟ್ಟಣದಲ್ಲಿ ನಿಮ್ಗೂ ನನಗೂ ಕೊಟ್ಟಿರ್ತಾನೆ, ನಾವ್ ನಿಂತ್ಕೊಳಕ್ ಆಗುತ್ತ? ಅಲ್ಲಲ್ಲ, ಯಾಕಂದ್ರೆ ಇವತ್ತಿನ ರಾಜಕಾರಣ ಹಂಗಿದೆ. ಇವತ್ತು 3,500 ಪ್ಲಸ್ 3,500 ಅದ್ರ ಮೇಲೆ 1,500-2,000 ಒಟ್ಟಾರೆ 9,000 ನೋಡಿದ್ ಅವರೇಜ್ 9,000 ನೋಡಿದಂತ ಮತದಾರ ಮುಂದೆ ಜಿಲ್ಲಾ ಪಂಚಾಯತಿ ಬಂದಾಗ 200, 300, 500 ಕೊಟ್ರಂತೂ ನಿಮ್ಮನ್ ಕ್ಯಾರೆ ಅಂತೂ ಮಾತಾಡ್ಸಲ್ಲ. ಹಾಗಾಗಿ ಇವತ್ತು ಚುನಾವಣೆ ವ್ಯವಸ್ಥೆನ ಸುಧಾರಣೆ ಬಗ್ಗೆ ವಿಧಾನಸೌಧದಲ್ಲಿ ಅಧಿವೇಶನದಲ್ಲೇ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಯ್ತು. ಆದ್ರೆ ಅಲ್ಲಿ ಚರ್ಚೆ ಮಾಡಿದವರು ಎಲ್ರೂ ಜನಪ್ರತಿನಿಧಿಗಳ ಎಲ್ರೂ ದುಡ್ಡು ಕೊಟ್ಟು ಗೆದ್ದು ಬಂದವ್ರೆ. ವಿಶೇಷ ಅಂದ್ರೆ ದುಡ್ಡು ಕೊಟ್ಟೆ ಗೆದ್ದು ಬಂದಿದ್ದವ್ರು. ಯಾರು ಏನೋ ಬರಿಗೈಲಿ ಚುನಾವಣೆ ಮಾಡಿ ಜನರ ಹತ್ರ ಭಿಕ್ಷೆ ಬೇಡ ಹಣ ತಂದು ಮಾಡ್ಲಿಲ್ಲ. ಅವ್ರು ಸಾಲ ಮಾಡಿದ್ರು, ಸಂಪಾದನೆ ಮಾಡಿದ್ರು, ಅದು ಸೆಕೆಂಡ್ರಿ, ಅದು ನಗಣ್ಯ. ಆದ್ರೆ ಎಲ್ರು ದುಡ್ಡು ಖರ್ಚು ಮಾಡೇ ಗೆದ್ದು ಬಂದಂತವ್ರು. ದುಡ್ಡು ಖರ್ಚು ಮಾಡಿ ಗೆದ್ದು ಬಂದ್ರು, ಮತ್ತೆ ಚರ್ಚೆ ಮಾಡಿದ್ರು, ಮತ್ತೆ ದುಡ್ಡು ಖರ್ಚು ಮಾಡ್ತಾ ಇದಾರೆ ಎಲ್ರು. ಬಟ್ ಒಟ್ಟಾರೆ ನಿಮ್ ಪ್ರಕಾರ ಚನ್ನಪಟ್ಟಣ 50-50, ಯಾರ್ ಗೆದ್ರೆ ಏನು ಸೋತ್ರೆ ಏನು ಅಂತ ಹೇಳಿದಿರಿ. ಹೌದು. ಬಟ್ ಈ ಚುನಾವಣಾ ವ್ಯವಸ್ಥೆ ಒಳ್ಳೇದಲ್ಲ ಅಷ್ಟೇ. ಚುನಾವಣಾ ವ್ಯವಸ್ಥೆ ಒಳ್ಳೇದಲ್ಲ. ಚುನಾವಣೆ ನಂತರದಲ್ಲಿ ಈಗ ನಡೀತಾ ಇದೆಯಲ್ಲ ಬೆಟ್ಟಿಂಗು, ಇವತ್ತು ಹಳ್ಳಿನಲ್ಲಿ ಊರು ಕೇರಿ ಯಾವ್ದು ಬಿಡ್ತಾ ಇಲ್ಲ. ಹೋಗಿ ಮನೆ ಹತ್ರ ಆಫರ್. ಬಟ್ ಏನು ಯೋಗೇಶ್ವರೇ ನನ್ 50-50 ಅನ್ಸುತ್ತೆ ಅಂತ ಹೇಳಿದ್ರು. ಅವ್ರ ಹೇಳಿಕೆ ನಂತರ ಒಂದಷ್ಟು ಜನ ಹೇಳಿದ್ರು ಇವೆಲ್ಲ ಬೆಟ್ಟಿಂಗ್ ಗಿಮ್ಮಿಕ್ ಶಿವು ಅಂತ ಹೇಳ್ತಿರೋ ಒಂದಷ್ಟು ಜನ ಫೋನ್ ಮಾಡಿ. ಏನದು ಕತೆ? ಯೋಗೇಶ್ವರ್ ಕಳೆದ 2 ಚುನಾವಣೆಗಳಲ್ಲೂ ಕೂಡ ತನ್ನ ಸೋಲನ್ನ ಮುನ್ಸೂಚನೆ ಕೊಟ್ಟಿದ್ರು. 23 ಮತ್ತೆ 2018 ಚುನಾವಣೆಯಲ್ಲಿ ಬಹುತೇಕ ಅವ್ರ ಆಪ್ತ ವಲಯಕ್ಕೆಲ್ಲ ಸ್ಪಷ್ಟವಾಗಿ ಹೇಳಿದ್ರು ಅವರು. ಸೊ ಆದ್ರೆ 2013 ಮತ್ತೆ 2008 ಚುನಾವಣೆ ಇದೆಯಲ್ಲ, ಆ 2 ಚುನಾವಣೆನಲ್ಲಿ ಸ್ವಲ್ಪ ತಂತ್ರಗಾರಿಕೆ ಬಳಸ್ಕೊಂಡಿದ್ರು. ಬಟ್ 18 ಸೋತ್ರು, 23 ಸೋತ್ರು. ಹೌದು. ಬಟ್ ಅವ್ರ ಹೇಳಿಕೆಗಳು ಯಾವ್ದು ನನಗೆ ಸುಳ್ಳು ಅನ್ಸ್ತಿಲ್ಲಪ್ಪ. ಅವ್ರು ಹೇಳಿದೆಲ್ಲ ಒಂದಷ್ಟು ಪಾಯಿಂಟ್ಗಳು ರೈಟ್ ಅಂತ ಅನ್ಸ್ತಪ್ಪ ಯೋಗೇಶ್ವರ. ಅವರು ಸತ್ಯಕ್ಕೆ ಬಹಳ ಹತ್ತಿರವಾಗಿ ಮಾತಾಡಿದ್ದಾರೆ ಚುನಾವಣೆ ವಿಚಾರದಲ್ಲಿ ಅವರ ವಿಶ್ಲೇಷಣೆ. ಬಟ್ ಇಲ್ಲಿ ನನಗನ್ನಿಸ್ದಂಗೆ ಅವರು ತಂತ್ರಗಾರಿಕೆ ಮಾಡಿ ಅವರು ಬೆಟ್ಟಿಂಗ್ ಇಳಿದಿಲ್ಲ. ಬೆಟ್ಟಿಂಗ್ ಎಲ್ಲ ಇಳಿದಿರೋರೆಲ್ಲ ಮದ್ದೂರ್ನವ್ರ ಕನಕಪುರದವ್ರ. ಹೌದಾ? ನಮ್ಗ ಅಕ್ಕಪಕ್ಕದವ್ರು ಈ ಕಡೆ ಆ ಕಡೆ ಅವ್ರ ಇಬ್ರೆ. ಚನ್ನಪಟ್ಟಣದವರು ಪಾಪ ಬೆಟ್ಟಿಂಗ್ ಆಡ್ತಾ ಇದಾರೆ. ಆ ಕಡೆ ಈ ಕಡೆ ಎಲ್ಲ ಸಣ್ಣ ಪುಟ್ಟ ಪ್ರಮಾಣದಲ್ಲಿ. ಮೇಜರ್ ಬೆಟ್ಟಿಂಗ್ ನಡೀತಾ ಇರೋದೇ ಮಂಡ್ಯದಲ್ಲಿ. ಈ ಕಡೆ ನಿಮ್ ಮದ್ದೂರಲ್ಲಿ ಮಧ್ಯ ಇದೆ, ಹೆಂಗನು ಚನ್ನಪಟ್ಟಣಕ್ಕೆ ಮಂಡ್ಯಕ್ಕೆ ನಮ್ಮ ಮದ್ದೂರಲ್ಲಿ 10-15 ಕೋಟಿ ಬೆಟ್ಟಿಂಗ್ ಆಡ್ತಾವ್ರಂತೆ ಸರ್, ಆಡ್ತಾವ್ರಂತೆ ಸರ್. ಈ ಚುನಾವಣೆ ಹತ್ತತ್ರ 250-300 ಅಂತ ಏನ್ ಅಂದಾಜು ಮಾಡಿದ್ರಿ, ಬೆಟ್ಟಿಂಗು ಕೂಡ 75-100 ಅಂತರದಲ್ಲಿ 100ರವರೆಗೆ ದೊಡ್ಡ ಮಟ್ಟದ ಬೆಟ್ಟಿಂಗ್ ಅದೇ. ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಹಳ್ಳಿನಲ್ಲಿ ಅಸಹಕಾರ ಮರ ಮುಟ್ಟು ವ್ಯಾಪಾರ ಮಾಡ್ಕೊಂಡಿರೋ ದಲ್ಲಾಳಿಗಳ ಹತ್ರನು 20 ರೆಡಿ ಇದೆ. ನೀವು ರೆಡಿನಾ? ನಿನ್ನೆವರೆಗೂ ಇಲ್ಲ ನೀವು ಸೋಡಿ ಕೊಡ್ತೀರಾ ಅಂತಿದ್ರು. ಈಗ ಹಂಗಿಲ್ಲ, ನಾವೇ 10% ಸೋಡಿ ಕೊಡ್ತೀವಿ, ಕಟ್ತೀರಾ ಅಂತ ಬರ್ತಾವ್ರೀಗ. ನಾಳಿದ್ 2 ದಿನ ಅವಕಾಶ ಇದೆ. ಯಾರು
ಎಷ್ಟು ಸೋಡಿ ಕೊಡ್ತಾರೋ ಏನು ಇದು ಯಾವ್ದು ಅರ್ಥ ಆಗ್ತಾ ಇಲ್ಲ. ಈಗ ನೋಡಿ ಮುಂಬೈ, ಚೆನ್ನೈ, ಕೋಲ್ಕತ್ತಾ, ಸೆಟ್ಟಾ ಬಜಾರಲ್ಲೂ ಕೂಡ ಹ್ಮ್ ಚನ್ನಪಣ್ಣದೇ ಬಹಳ ಸದ್ದು ಮಾಡ್ತಾ ಇದೆಯಂತೆ. ಹೌದಾ? ಮಹಾರಾಷ್ಟ್ರ ಅಸೆಂಬ್ಲಿಗಿಂತ ಹಾ ಸೆಟ್ಟಾ ಬಜಾರಲ್ಲಿ ಚನ್ನಪಣ್ಣದ್ದು ಬಹಳ ರೇಸಲ್ಲಿ ಓಡ್ತಾ ಇದೆ ಅಂತ. ವಾವ್. ಹಾ ಹಂಗಾಗಿ ಇಲ್ಲಿ ನಡೀತಾ ಇರೋ ಬೆಟ್ಟಿಂಗ್ ಏನ್ ಕಡಿಮೆ ಅಲ್ಲ. ಬೆಟ್ಟಿಂಗ್ ಗೆ ದೊಡ್ಡ ಮಟ್ಟದಲ್ಲಿ ಈಗ ನೋಡಿ, ಹಿಂದೆ ಯಾರ ಬೆಟ್ಟಿಂಗ್ ಕಟ್ಟಿದ್ರೆ 2% ಕಮಿಷನ್ ಕೊಡೋರು. ಆದ್ರೆ ಈಗ 5% ಕಮಿಷನ್. ನಿಮ್ಮ ಹತ್ರ ದುಡ್ಡು ಇಟ್ಕೊಳಕ್ 5%. ಓಕೆ. ಇಬ್ರದು ಯಾರು ಗೆಲ್ತಾರೆ ಆ ವಿನ್ನಿಂಗ್ ಅಮೌಂಟ್ ಅಲ್ಲಿ 5%. ಅಮೌಂಟ್ ಅಲ್ಲ, ವಿನ್ನಿಂಗ್ ಅಮೌಂಟ್ ಗೆ. ನನ್ಗೇನ್ ಗೊತ್ತಾ ಆಶ್ಚರ್ಯ ಆಗಿದ್ದು ಚುನಾವಣಾ ಆಯೋಗದ ಬಗ್ಗೆ ಸರ್. ಯೋಗೇಶ್ವರ್ ಅವರು ಬಿಜೆಪಿ ಟಿಕೆಟ್ ಬೇಕು ಅಂತ ಶಿಶಿರಾದಲ್ಲಿ ಸಭೆ ಮಾಡಿದಾಗ ಬಿರಿಯಾನಿ ಕಬಾಬ್ನ ಸೀಸ್ ಮಾಡ್ಕತಾರ, ಟೈಮ್ ಊಟನ ಏನೋ ನಾನ್ ವೆಜ್ ಏನೋ ಮಾಡಿರ್ತಾರೆ, ಸೀಸ್ ಮಾಡ್ತಾರೆ. ನಿಖಿಲ್ ಕುಮಾರಸ್ವಾಮಿ ಜನ ಕರ್ಕೊಂಡ್ ಬಸ್ಗಳ ಮೇಲೆ ಇದ್ ಮಾಡ್ತಾರೆ. ಅದೆಲ್ಲ ಆದ್ಮೇಲೆ ಈ ಮಟ್ಟಕ್ಕೆ ಚುನಾವಣೆ ಆಯ್ತು, ಚುನಾವಣೆ ಆಗೋ ಎಲ್ಲೋ ಆಯ್ತು ಅನ್ನೋ ಪ್ರಶ್ನೆ ನನಗೆ ಕಾಡುತ್ತೆ ಒಬ್ಬ ಸಾಮಾನ್ಯ ಇದಾಗಿ. ಇಲ್ಲ, ಇಲ್ಲಿ ನಾನು ಗಮನಿಸಿದಂಗೆ ಕುಮಾರಸ್ವಾಮಿ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾರೆ. ಈ ಚುನಾವಣೆಯ DCM, CM ಉಸ್ತುವಾರಿ ತಗೊಂಡಿದ್ರು. ಈಗ ಚುನಾವಣಾ ಆಯೋಗ ನಿಮ್ಗೆ ಗೊತ್ತು, ಚುನಾವಣಾ ನೀತಿ ಸಂಹಿತೆ ಮುಗಿಯವರೆಗೆ ಆಯೋಗ ಅಷ್ಟೇ ಅದು. ಓಕೆ. ಮುಗಿದ್ಮೇಲೆ ನೀವು ಯಾರ್ಯಾರು ಕೆಲಸ ಮಾಡ್ತೀರಿ? ಅದಕ್ಕೆ ಹಾಗಾಗಿ ಹೆಂಗಾರ ಮಾಡ್ಕೊಳ್ಳಿ ಬಿಟ್ಬಿಟ್ಟವ್ರೆ. ಆಮೇಲೆ ಅಡಕತ್ರಿಗೆ ಸಿಗೋಂತ ಕತ್ರಿಗೆ ಸಿಗೋ ಅಡಕೆ ಆಗ್ಬಾರ್ದು, ಆಗ್ತೀವಿ ಅಂತ ಅವ್ರಿಗೂ ಗೊತ್ತಿತ್ತು. ಈ ಮದಗಜಗಳ ಕಾದಾಟದಲ್ಲಿ ಗರಿಕೆ ಹುಲ್ ಏನಾಗ್ಬೋದು ಹೇಳಿ ನೆಲದಲ್ಲಿರೋದು? ಎಲ್ಲ ಹೋಗ್ಬಿಡ್ತದೆ. ಆ ಪರಿಸ್ಥಿತಿಗೆ ನಾವು ದುಡ್ಕೋಬಾರ್ದು ನಮ್ಮನ್ನ ನಾವೇ ಅಂತ ಹೇಳಿ ಅವ್ರಿಗೆ ಅವರು ಚುನಾವಣಾ ಆಯೋಗ ಏನ್ ಮಾಡ್ತು ಅಂದ್ರೆ ಚನ್ನಪಟ್ಟಣದಲ್ಲಿ ಗದ್ದಲ, ಗಲಾಟೆ, ಸಂಘರ್ಷ ಆಗ್ಬಾರ್ದು. ಅದರಲ್ಲಿ ಯಶಸ್ವಿ ಆದ್ರು. ಬಹಳ ಶಾಂತಿಯುತವಾಗಿ ಮತದಾನ. ನೀವ್ ಒಬ್ರ ಹಂಚದ ಒಬ್ಬನ್ ಕೊಡಕ್ ತಡೆದ್ರೆ ಉಳಿದವ್ರು ಬಿಡ್ತಿರ್ಲಿಲ್ವಲ್ಲ? ಅದೇ ಸಮಸ್ಯೆ ಆಯ್ತಿದ್ದು. ರಾತ್ರಿ ಈಗ ನಿಮ್ದೊಂದು ಒಂದು ವ್ಯಾನ್ ಅನ್ನ ನೀವು ತಡಿತೀರಿ, ಅವ್ನು ಇನ್ನು ಅವರು 10 ಜನ ಕಾವಲು ಕೂತ್ಕೋತಾರೆ. ಇನ್ನೊಂದು ವ್ಯಾನ್ ಬರುತ್ತೆ, ಅದನ್ನ ಅವರೇ ಹಿಡಿತಾರೆ, ಹಿಡಿದು ನಿಮ್ಗೆ ಒಪ್ಪಿಸ್ತಾರೆ, ತಡೀರಿ ಅಂತಾರೆ. ಅಲ್ಲ, ಅವರೇ ತಡಿತಾರ ಅಲ್ಲಿ. ಇಲ್ಲಿ ಕಾರ್ಯಕರ್ತರು ಎರಡು ಪಕ್ಷಗಳಲ್ಲಿ ಹೆಂಗಿದ್ದಾರೆ ಅಂದ್ರೆ ಹಿಂದೆ ಎಲ್ಲ ನೋಡಿದೀವಿ ನಾವು ಸಾಕಷ್ಟು. ಸಂಘರ್ಷ ಆಗ್ದಂಗ್ ಚುನಾವಣೆ ಮಾಡಿರೋದ ಗ್ರೇಟ್. ದುಡ್ಡು ಹಾಕಿಂತೀರಿ. ಯಾವುದೇ ಅಹಿತಕರ ಘಟನೆ ಇಲ್ಲದೆ, ಎಲ್ಲೂ ಮಾತಿನ ಚಕಮಕಿ ಇಲ್ಲ, ಕೈ ಮಿಲಾವಣೆ ಇಲ್ಲ. ಹಂಗಾಗಿ ರಕ್ತಪಾತವಿಲ್ಲದ ಅತ್ಯಂತ ಶಾಂತಿಯುತವಾದ ಚುನಾವಣೆ ಇದು. ಭ್ರಷ್ಟ ವ್ಯವಸ್ಥೆ ಆಗಿರ್ಬೋದು, ಮತದಾರರ ಖರೀದಿಯ ಚುನಾವಣೆ ಇದು. ಮತದಾರನ ಖರೀದಿಸಿ ಚುನಾವಣೆ ಆಗಿದೆ ಅಂತ ಹೇಳ್ತೀರಿ? ಹೌದೌದೌದೌದು. ಎಸ್, ನಿಮ್ಮ ಪತ್ರಿಕೆ ಇದೆಲ್ಲ ಫೈನಲ್ ಮಾಡುವಂತ ಸನ್ನಿವೇಶಗಳು. ಈ ಟೈಮಲ್ಲಿ ನಿಮ್ ಟೈಮ್ ನಾನು ತಗೊಂಡೆ, ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಬಟ್ ಮತ್ತೆ 23ನೇ ತಾರೀಕು ಫಲಿತಾಂಶ ಅಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಮಸ್ಕಾರ. ಎಸ್, ಇದಿಷ್ಟು ಮತ್ತಿಕೆರೆ ಜಯರಾಮ್ ಅವರು, ರಾಜ್ಯ ಪತ್ರಕರ್ತರ ಸಂಘದ ಸೆಕ್ರೆಟರಿ, ಜೊತೆಗೆ ಆರಂಭ ಸುದ್ದಿ ಪತ್ರಿಕೆಯ ಸಂಪಾದಕರು ಹೌದು, ಹಳೆ ಮೈಸೂರು ಭಾಗದ ಹಿರಿಯ ಪತ್ರಕರ್ತರು. ಪ್ರತಿ ಕ್ಷೇತ್ರದ ನಾಡಿ ಮಿಡಿತ ಮತ್ತಿಕೆರೆ ಜಯರಾಮ್ ಅವ್ರು ಗೊತ್ತು. ಹಾಗಾಗಿ ಅವರು ಕೂಡ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಇದು 50-50 ಅನ್ಸುತ್ತೆ. ಆದರೆ ಅಂದ್ರೆ ಬಿಟ್ಕೊಡ್ತಿಲ್ಲ ಅವ್ರೇನು, ಹಿಂಗಿದೆ, ಟೈಟ್ ಇದೆ, ಅವ್ರು ಕಾರಣಗಳನ್ನ ಕೊಡ್ತಾರೆ ಯಾವ ಕಾರಣಕ್ಕೆ ಇದು 50-50 ಅಂತ.